ಇನ್ನು ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಚಿವ ನಾಗೇಂದ್ರ ಇವತ್ತು ಬಿರುಸಿನ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಹುರಿಯಾಳು ತುಕಾರಾಂ ಪರವಾಗಿ ನಾಗೇಂದ್ರ ಮತಯಾಚನೆ ಮಾಡಿದ್ದಾರೆ. ಕ್ಷೇತ್ರದ ಹಲವೆಡೆ ರ್ಯಾಲಿ ಸಮಾವೇಶಗಳಲ್ಲಿ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ಇನ್ನು ಬಳ್ಳಾರಿ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗೆ ಅಭೂತಪೂರ್ವವಾಗಿ ಜನಸ್ಪಂದನೆ ಕೂಡ ಸಿಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಟು ಮತಯಾಚನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಳ್ಳಾರಿಯ ಜನತೆ ಕೂಡ ಗ್ಯಾರಂಟಿ ಯೋಜನೆಗೆ ಬಹುಪರಾಗಿ ಹೇಳ್ತಾ ಇದೆ. ಉತ್ತಮವಾಗಿ ಸ್ಪಂದನೆ ಕೂಡ ನೀಡ್ತಾ ಇದೆ. ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ಚುನಾವಣೆಯಲ್ಲಿ ನಿಂತ ತುಕಾರಾಂ ಅವ್ರನ್ನ ಕಳಿಸ್ತೀರಿ ಅಂತ ಹೇಳಿ ನಂಬಿಕೆ ಇದೆ. ತಾವೆಲ್ಲರೂ ಕೂಡ ಗೆಲ್ಲಿಸ್ತೀರಲ್ಲಮ್ಮ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಿರಲ್ಲಮ್ಮ. ವೋಟ್ ಅಮ್ಮ ತಾಯಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ ಮೇಲೆ ಇವಾಗ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ ಮೇಲೆ ನಿಮ್ಗೆ ಒಳ್ಳೇದೇ ಮಾಡ್ತಾ ಇದೆ. ತಮ್ಮ ಆಶೀರ್ವಾದದಿಂದ ನಮ್ಮ ಅಭ್ಯರ್ಥಿ ಗೆದ್ದು ಹೋದ್ಮೇಲೆ ಕೇಂದ್ರ ಸರ್ಕಾರದಲ್ಲಿ ತಮ್ಮ ಧ್ವನಿಯನ್ನು ಎತ್ತುವಂತದ್ದು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ತಮ್ಮ ಎಲ್ಲ ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ತಮ್ಮ ಆಶೀರ್ವಾದದಿಂದ ಕೇಂದ್ರ ಸರ್ಕಾರದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವತ್ತು 2,000 ರೂಪಾಯಿ ಯಾವ ರೀತಿ ಕೊಡ್ತಾ ಇದ್ದಾರೋ ಆ 2,000 ರೂಪಾಯಿ ಜೊತೆಗೆ ನೀವೆಲ್ಲ ಧ್ಯಾನವಾಗಿ ಕೇಳಬೇಕಮ್ಮ. ಏನಮ್ಮ ಹೆಣ್ಮಕ್ಳು ನಿಮಗಾಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ. ನೀವು ವೋಟ್ ಕೊಟ್ಟು ಪ್ರತಿಯೊಂದು ವೋಟನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷನ ಕೇಂದ್ರದಲ್ಲಿ ಬರಂಗ್ ಮಾಡಿಕೊಟ್ರೆ ಇಲ್ಲಿನ ಅಭ್ಯರ್ಥಿಯನ್ನ ಗೆಲ್ಸಿ ಕಳಿಸಿದ ಮೇಲೆ ತಮಗೆ 2,000 ರೂಪಾಯಿ ಜೊತೆಗೆ 2,000 ರೂಪಾಯಿ ಕೊಟ್ಟಿದ್ದಕ್ಕೆ ನಾವು ಇಷ್ಟು ಖುಷಿಯಿಂದ ಇದ್ದೇವಮ್ಮ. ಇಲ್ಲೆಲ್ಲ ಬಹಳ ಖುಷಿ.